ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ನಾಗರಾಜ್. ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪಟ್ಕೆ ಯೂಟ್ಯೂಬ್ ಚಾನಲ್. ನಾನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಡಿ ಚಂದನದಲ್ಲಿ ತಟ್ ಅಂತ ಹೇಳಿ ಅಂತ ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು. ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಅದ್ರ ವಿಡಿಯೋ ನನಗೆ ರೀಸೆಂಟ್ಲಿ ಸಿಕ್ತು. ಆ ವಿಡಿಯೋನ ನಿಮಗೋಸ್ಕರ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸ್ವಾಗತ, ಶುಭ ಸ್ವಾಗತ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಪಟ್ಕೆ. ನಾನು ಬಳ್ಳಾರಿ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಹೊಳಲು ಗ್ರಾಮದಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಖಗೋಳಶಾಸ್ತ್ರದ ಬಗ್ಗೆ ಇರುವಂತಹ ಪುಸ್ತಕಗಳನ್ನು ಓದುವುದು ಮತ್ತು ಬಿಳುಪು ಕಾಲದ ಚಲನಚಿತ್ರಗಳ ಸಂಗ್ರಹಣೆ ಮಾಡುವುದು. ನಾಗರಾಜ್ ಪಟ್ಕೆ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ KS ನರಸಿಂಹಸ್ವಾಮಿ ಅವರು ಬರೆದಿರುವ ಹಾಡು ಹಸೆ ಎನ್ನುವ ಪುಸ್ತಕ. ನಾವು ಕೇಳುವ ಪ್ರಶ್ನೆ, ಈ ಚಿತ್ರದಲ್ಲಿರುವ ಚಿಹ್ನೆಯನ್ನ ಗುರುತಿಸಿ ಚಿತ್ರವನ್ನ ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ನಾಗರಾಜ್ ಹೇಳಿ. ನಾಗರಾಜ್. ಬಜಾಜ್. ಬಜಾಜ್. ಸಿದ್ದಲಿಂಗಸ್ವಾಮಿ. ಬಜಾಜ್. ಬಸವರಾಜ್. ಆಯ್ಕೆಗಳು ಬೇಕಾ? ಆಯ್ಕೆಗಳು: ಬಜಾಜ್, BMW, 3M ಬಿರ್ಲಾ, ಬೆನ್ಸ್. ಯಾವುದಿರಬಹುದು ಬಸವರಾಜ್? ಬಜಾಜ್. ಉತ್ತರವನ್ನ ನೋಡೋಣ. ಬಜಾಜ್ ಸರಿಯಾದ ಉತ್ತರ. ನಾಗರಾಜ್ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಡು ಹಸೆ ಈ ಪುಸ್ತಕ ಜೊತೆಗೆ ಇನ್ನೂ ಒಂದು ಪುಸ್ತಕ ಬದುಕು ಬೆಳಕು, ಮಸು ಮನಾರ್ ಕೃಷ್ಣರಾವ್ ಬರೆದಿರುವಂತದ್ದು. 2 ಪುಸ್ತಕ ನಾಗರಾಜ್ ಅವರಿಗೆ ದೊರೆತಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಜೋಜಿವಲ್ಲಿ ಬರೆದ 50-50 ಜೀವನಕ್ಕೆ ಸ್ವಲ್ಪ ಮಸ್ಕ ಸ್ವಲ್ಪ ಚಸ್ಕ. ಪ್ರಶ್ನೆ: ಪ್ರಾಣಿಗಳನ್ನು ಹಿಡಿದಿಡುವ ಸಾಧನ ಎಂಬ ಅರ್ಥವನ್ನು ನೀಡುವ ಬ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಶಬ್ದವನ್ನ ನೀಡಿ. ಆಯ್ಕೆಗಳು: ಬಜರ್ ಒತ್ತಿದ್ದಾರೆ. ಮೊದಲಿಗೆ ನಾಗರಾಜ್, ಆನಂತರ ಬಸವರಾಜ್. ನಾಗರಾಜ್. ಬೋನು. ಬೋನು. ಆಯ್ಕೆ 3. ಬಸವರಾಜ್. ಆಯ್ಕೆ 3. ಬೋನು. ಆಯ್ಕೆ 3. ಸಿದ್ದಲಿಂಗಸ್ವಾಮಿ. ಆಯ್ಕೆ 3. ಆಯ್ಕೆ 3. ಉತ್ತರವನ್ನ ನೋಡೋಣ. ಬೋನು ಸರಿಯಾದ ಉತ್ತರ. 50-50 ಈ ಒಂದು ಪುಸ್ತಕವನ್ನ ನಾಗರಾಜ್ ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ದೇವಡು ಬರೆದ ಕನ್ನಡ ಕಾದಂಬರಿ ಮಯೂರ. ನಮ್ಮ ಪ್ರಶ್ನೆ ಈಗ ಬಂತು. ಈ ಜಲಪಾತವನ್ನ ಗುರುತಿಸಿ ದೃಶ್ಯವನ್ನ ನೋಡೋಣ. ಈಗ ಉತ್ತರ ಕೊಡಬೇಕು. ನಾಗರಾಜ್ ಮೊದಲಿಗೆ, ಆನಂತರ ಬಸವರಾಜ್. ದೂದ್ ಸಾಗರ್. ದೂದ್ ಸಾಗರ್. ಬಸವರಾಜ್. ಅಬ್ಬೆ ಜಲಪಾತ. ಸಿದ್ದಲಿಂಗಸ್ವಾಮಿ. ಜೋಗ ಜಲಪಾತ. ಜೋಗ ಜಲಪಾತ. ಆಯ್ಕೆಗಳನ್ನ ನೋಡೋಣ. ದೂದ್ ಸಾಗರ್, ಮಾಗೋಡ್ ಫಾಲ್ಸ್, ಗಗನಚುಕ್ಕಿ, ಭರಚುಕ್ಕಿ, ಹನುಮನಗುಂಡಿ. ಉತ್ತರವನ್ನ ನೋಡೋಣ. ದೂದ್ ಸಾಗರ್ ಉತ್ತರ ಸರಿಯಾಗಿದೆ. ನಾಗರಾಜ್ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ನಾಗರಾಜ್ ಸರಿ ಉತ್ತರ ಕೊಟ್ಟಿರೋ ಕಾರಣ ಮಯೂರ ಈ ಕೃತಿಯ ಜೊತೆ ಇನ್ನೂ ಒಂದು ಪುಸ್ತಕವನ್ನ ನಾನು ಕೊಡಬೇಕಾಗಿದೆ. ಡಾಕ್ಟರ್ GD ಜೋಶಿ ಅವರ ಸಮಗ್ರ ಪ್ರಬಂಧಗಳ ಕೃತಿಯನ್ನ ಕೊಟ್ಟಿದ್ದೇನೆ. ಹಾಗೆ ಬಸವರಾಜಿಂದ ಮುಂಬೈ ಮಳೆ ಈ ಪುಸ್ತಕವನ್ನ ಹಿಂದಕ್ಕೆ ಪಡೆದಿದ್ದೇನೆ. ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿದೆ ಅದನ್ನ ನೋಡೋಣ. ನಾಗರಾಜ್ ಅವರಿಗೂ ಸಹ 4 ಪುಸ್ತಕ ದೊರೆಯುತ್ತಾ ಇದೆ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾಗರಾಜ್ ಪಟ್ಕೆ ಯೂಟ್ಯೂಬ್ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನನ್ನ ಎನ್ಕರೇಜ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.